ನಮಸ್ಕಾರ. ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ಗೆಳೆಯರೆ, ನಾನೀಗ ಕಂದಾವರ ರಘುರಾಮ್ ಶೆಟ್ಟಿ ಅವರ ಮನೆಯಲ್ಲಿದ್ದೇನೆ. ಯಕ್ಷಗಾನ ಕ್ಷೇತ್ರಕ್ಕೆ ಕಂದಾವರ ರಘುರಾಮ್ ಶೆಟ್ಟಿ ರಘು ಮಾಸ್ಟರ್ ಅಂತಲೇ ಪರಿಚಿತ. ಮೌಲ್ಯಾಧಾರಿತ ಪ್ರಸಂಗಕರ್ತರು, ಆದರ್ಶ ಶಿಕ್ಷಕ, ನಾಟಕ ಕಲಾವಿದ, ತಾಳಮದ್ದಲೆ ಅರ್ಥಧಾರಿ, ಯಕ್ಷ ವೇಷಧಾರಿ, ಹೀಗೆ ವಿಸ್ತರಿಸಿಕೊಳ್ಳುತ್ತೆ. ಎರಡು ದೋಣಿ ಪಯಣ ಗುರಿ ಮುಟ್ಟಲಾಗೋಲ್ಲ ಎನ್ನುವುದು ಗಾದೆ ಮಾತು. ಆದರೆ ರಘು ಮಾಸ್ಟರ್ ಹಲವು ದೋಣಿಯಲ್ಲಿ ಕಾಲಿಟ್ಟ ಸಾಧಕ ಯಕ್ಷ ಸಾಹಿತಿ. ಮೌಲ್ಯಾಧಾರಿತ ಛಂದೋಬದ್ಧ ಸಾಹಿತ್ಯ, ಪೌರಾಣಿಕ ಆಕಾರದಲ್ಲಿ ನಿಂತು ಯಕ್ಷ ಪ್ರಸಂಗ ಬರೆದವರ ಸಾಲಲ್ಲಿ ರಘು ಮಾಸ್ಟರ್ ಮುಂಚೂಣಿ ಹೆಸರು. ರಘು ಮಾಸ್ಟರ್ ತಮ್ಮ 90ನೇ ಜನ್ಮ ದಿನಾಚರಣೆ ಹೊಸ್ತಿಲಲ್ಲಿದ್ದು ಸುದೀರ್ಘ ಯಕ್ಷ ಪಯಣದ ಅನುಭವ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಕಲಾವಿದರ ನಿಲುವೇನು, ಅಧ್ಯಯನ ಮಹತ್ವ, ಭಾಗವತರ ಜವಾಬ್ದಾರಿ, ಪ್ರಸಂಗಕರ್ತರ ಹೊಣೆ ಬಗ್ಗೆ ಮುಕ್ತ ಮಾತಾಡಿದ್ದಾರೆ. ಅದರ ಸಂಪೂರ್ಣ ಮಾಹಿತಿ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಮತ್ತೆ ಕೆಟ್ಟಡ ನೇರ ರಘು ಮಾಸ್ಟರ್ ಜೊತೆಗೆ ಮಾತಾಡೋಣ ಬನ್ನಿ. ನಮಸ್ಕಾರ ರಘು ಮಾಸ್ಟ್ರೆ. ನಮಸ್ಕಾರ. ನೀವು ಈ ಯಕ್ಷಗಾನ ಪ್ರಸಂಗ ರಚನೆಗೆ ಬರುವ ಹಿನ್ನೆಲೆ ಏನು, ಇದಕ್ಕೆ ಪ್ರೇರಣೆ ಏನು? ನೋಡಿ, ನಾನು 10ನೇ ಕ್ಲಾಸ್ ಕಲಿಯುವಾಗ ಕುಂದಾಪುರ ಬೋರ್ಡ್ನ ಸ್ಕೂಲ್ನಲ್ಲಿ ಅಭ್ಯಾಸ ಮಾಡುವಾಗ ನಮಗೆ ಮುದ್ದಣನ ಬಗ್ಗೆ ಒಂದು ಪಾಠ ಬಂದಿತ್ತು. ಆ ಪಾಠದಲ್ಲಿ ಮುದ್ದಣನ 2 ಪ್ರಸಂಗಗಳ ಕೆಲವು ಪದ್ಯಗಳು ಕೂಡ ನಮಗೆ ಸ್ಟಡಿ ಮಾಡಲಿಕ್ಕೆ ಬಂದಿತ್ತು. ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಅಂತ. ಆ ಪದ್ಯಗಳಲ್ಲಿರುವ ಅರ್ಥಾಲಂಕಾರ, ಶಬ್ದಾಲಂಕಾರಗಳನ್ನು ಕಂಡು ನಮಗೆ ದಿಗ್ಭ್ರಮೆ ಆಯಿತು. ಓಹ್, ಇಷ್ಟೆಲ್ಲ ಸಾಹಿತ್ಯ ಯಕ್ಷಗಾನದಲ್ಲಿ ಉಂಟೆ ಅಂತ ಆಯಿತು. ಮೇಲಾಗಿ ಆ ಮುದ್ದಣ ನಾನು ಕಲಿಯುತ್ತಿರುವ ಅದೇ ಹೈಸ್ಕೂಲ್ನಲ್ಲಿ ಹಿಂದೆ ಅಧ್ಯಾಪಕನಾಗಿದ್ದವ. ಅವನ ಭಾವಚಿತ್ರ ಅಲ್ಲಿ ಉಂಟು. ದಿನನಿತ್ಯ ನಾವು ನೋಡ್ತಾ ಇದ್ದೆವು. ಆ ಕಡೆಯಲ್ಲಿ ಅವನ ಭಾವಚಿತ್ರ ನೋಡುವುದು, ಈ ಕಡೆಯಲ್ಲಿ ಅವನ ಪ್ರಸಂಗದ ಪದ್ಯಗಳನ್ನು ಕೇಳುವುದು, ಆ ಪದ್ಯದಲ್ಲಿರುವ ಸ್ವಾರಸ್ಯ ಏನು ಅಂತ ನಮ್ಮ ಉಪಾಧ್ಯಾಯ ನಮಗೆ ಹೇಳುವುದು. ಇದೆಲ್ಲದರಿಂದ ಪ್ರಭಾವಿತನಾಗಿ ನನಗೆ ಪ್ರಸಂಗಕರ್ತನಾಗಬೇಕು ಅಂತ ಒಂದು ಉತ್ಸಾಹ ಬಂತು, ಒಂದು ಉಲ್ಲಾಸ ಬಂತು, ಒಂದು ಸಂಕಲ್ಪ ಮಾಡಿದೆ. ಹಾಗೆ ಇವಾಗ ನಿಮ್ಮ ಎಷ್ಟು ಪ್ರಸಂಗಗಳ ರಚನೆ ಮಾಡಿದ್ದೀರಿ? ಈವರೆಗೆ 38 ಪ್ರಸಂಗಗಳ ರಚನೆ ಆಗಿದೆ. 38 ಪ್ರಸಂಗ, ಎಲ್ಲ ಪ್ರಸಂಗಗಳು ಪ್ರದರ್ಶನ ಕಂಡಿದೆ? ಎಲ್ಲ ಕಂಡಿದೆ. ಒಂದು ಪ್ರಸಂಗ ಮಾತ್ರ ಬಂದಿಲ್ಲ. ಆ ಆರಂಭದಲ್ಲಿ ಮಾಡಿದಂಥ ಒಂದು ಚಂದ್ರಗುಪ್ತ ಚಾಣಕ್ಯ, ಅದು ಪ್ರಯೋಗಕ್ಕೆ ಬರುವ ಮೊದಲೇ ನನ್ನ ಅಜಾಗ್ರತೆಯಿಂದ ಕಳ್ಕೊಂಡು ಬಿಟ್ಟೆ. ಆದ್ದರಿಂದ ಅದು ಪ್ರಯೋಗಕ್ಕೆ ಬರಲಿಲ್ಲ. ಯಕ್ಷಗಾನ ಕವಿಗಳನ್ನ ಗುರುತಿಸುವಂತಹ ಕೆಲಸ ಆಗ್ತಾ ಇಲ್ಲ. ಇವನ್ ಕಲಾವಿದರು ಸಹಿತ ಯಕ್ಷಗಾನ ಪ್ರಸಂಗಕರ್ತರ ಪರಿಚಯ ಇರೋದಿಲ್ಲ. ಈ ವೈಪರೀತ್ಯ ಸರಿ ಮಾಡೋದು ಹೇಗೆ? ಇದು ಸರಿಯಾ? ಇದು ಸರಿಯಲ್ಲ ಎಂಬುದು ಈಗೀಗ ಅವರಿಗೂ ಅರ್ಥ ಆಗಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕವಿಗಳಾದ ಪಂಜೆ ಮಂಗೇಶ್ವರರು ಬರುವವರೆಗೆ ಇದು ಸಾಹಿತ್ಯ ಉಂಟು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸ್ವತಃ ಪಂಜೆ ಮಂಗೇಶ್ವರರೇ 1-2 ಪ್ರಸಂಗ ಬರೆದ ಮೇಲೆ ಎಲ್ಲರೂ ಈ ಕಡೆಗೆ ನೋಡಲಿಕ್ಕೆ ಶುರು ಮಾಡಿದರು. ಈಗ ಮಾತ್ರ ಪ್ರತಿಯೊಬ್ಬರಿಗೂ ಪ್ರಸಂಗದಲ್ಲಿ ಏನು ಸಾಹಿತ್ಯ ಉಂಟು ಅಂತ ಅರ್ಥ ಆಗಿದೆ. ಈಗ ನಮ್ಮನ್ನು ಅವರು ಪರಿಗಣಿಸ್ತಾ ಇದ್ದಾರೆ, ಸಾಹಿತ್ಯ ಸಮ್ಮೇಳನದಲ್ಲಿ ಸತ್ಕರಿಸ್ತಾ ಇದ್ದಾರೆ. ಈಗ ಮೊದಲಿಗಿಂತ ಎಷ್ಟೋ ಸುಧಾರಣೆ ಆಗಿದೆ. ಛಂದಸ್ಸುಗಳ ವ್ಯತ್ಯಾಸ ಇದೆಯಾ? ಯಾವ ರೀತಿ ಸ್ಟಡಿ ಮಾಡಬೇಕಾಗುತ್ತದೆ? ಪದ್ಯಗಳ ರಚನೆ ಹೇಗೆ ಮಾಡಬೇಕಾಗುತ್ತೆ? ಈಗಿನ ನವೀನ ಕವಿತೆಗಳಲ್ಲಿ ಯಾವುದೇ ಛಂದಸ್ಸಿಲ್ಲ. ಅಲ್ಲಿ ಮುಖ್ಯವಾಗಿ ಅವರು ಭಾವನೆಗೆ ಪ್ರಾಧಾನ್ಯ ಕೊಡ್ತಾರೆ. ಭಾವನೆಗೆ ಸರಿಯಾಗಿ ಪದ್ಯಗಳನ್ನು ರಚಿಸ್ತಾರೆ. ಅವರಿಗೆ ಗಣಗಳು ಬೇಕು, ಛಂದಸ್ಸು ಬೇಕು, ಸಾಲುಗಳಿರಬೇಕು ಅಂತ ಲೆಕ್ಕ ಇಲ್ಲ. ಅವರ ಮನಸ್ಸೆಚ್ಚವಾಗಿ ಆ ಕವನಗಳನ್ನು ರಚಿಸ್ತಾರೆ. ಅದು ಒಂದು ವಿಧ. ನಮ್ಮದು ಹಾಗಲ್ಲ. ಯಕ್ಷಗಾನ ಪದ್ಯಗಳು ಛಂದಸ್ಸಿಗೆ ಪ್ರಕಾರವಾಗಿ ಸಾಲುಗಳು ಕೂಡ ಅರ್ಥಗಳು ಕೂಡ ಅದರಲ್ಲಿ ತುಂಬಿರ್ತದೆ. ಆದ್ದರಿಂದ ಇದರಷ್ಟು ಸಂಪೂರ್ಣವಾದಂಥ ಒಂದು ಕವಿತೆ ಈಗಿನ ನವೀನ ಕವಿತೆಗಳಲ್ಲಿ ಇಲ್ಲ. ಈ ಬರ್ತಾ ಈ ಡೇರೆ ಮೇಳಗಳು ನಿಮ್ಮನ್ನು ಗುರುತಿಸಿ ನಿಮ್ಮನ್ನ ಪ್ರಸಂಗ ಬೇಡಿಕೆ ಬಗ್ಗೆ ಏನಾದರೂ ಮಾತುಕತೆ ನಡೆಸಿದ್ರೆ, ಅಥವಾ ನೀವೇ ಈ ಕೃಷಿಯಿಂದ ಹಿಂದೆ ಸರಿದಿದ್ದೀರಾ? ಇಲ್ಲ, ನಾನೇ ಇವತ್ತಿಗೂ ಕೂಡ ನನಗೆ ಬೇಡಿಕೆ ಉಂಟು. ಈ ಮೇಳದ ಯಜಮಾನರು ಪ್ರತಿ ಸಾರಿಯೂ ಕೂಡ ನನಗೆ ಫೋನ್ ಮಾಡಿ ಕೇಳ್ತಾರೆ. ಆದರೆ ನನಗೆ ವಯಸ್ಸಾಯಿತು, ಮತ್ತು ಮುಂಚಿನ ಸ್ಮರಣ ಶಕ್ತಿ ಇಲ್ಲ, ಮುಂಚಿನ ಸಹನೆಯೂ ಉಳಿದಿಲ್ಲ. ಆದ್ದರಿಂದ ನನಗೆ ಬರೆದ್ರೆ ಮುಂಚಿನ ಹಾಗೆ ಒಂದು ಮಟ್ಟದಲ್ಲಿ ಬರಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅನ್ನುವಂಥ ಒಂದು ಕೀಳರಿಮೆ ನನ್ನಲ್ಲಿಯೇ ಬಂದು 2 ವರ್ಷದಿಂದ ನಾನು ಈ ಪ್ರಸಂಗ ರಚನೆಯನ್ನು ನಿಲ್ಲಿಸಿದ್ದೇನೆ. ನೀವು ಈ ಯಕ್ಷಲೋಕಕ್ಕೆ ಬರಬೇಕಿದ್ರೆ ಹಿನ್ನೆಲೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಇದ್ದೀರಾ? ಹೇಗೆ? ಪರಂಪರೆಯಲ್ಲಿ ತುಂಬ ಜನ ಇದ್ದರು. ಮುಖ್ಯವಾಗಿ ನನ್ನ ತಂದೆ ಹವ್ಯಾಸಿ ಭಾಗವತರಾಗಿದ್ದರು.
ಅವರು ಮನೆಯಲ್ಲಿ ಆಗಾಗ ಯಕ್ಷಗಾನ ಪದ್ಯಗಳನ್ನು ಹೇಳ್ತಾ ಇದ್ರು. ನಮ್ಮ ಮನೆಯಲ್ಲಿ ಯಕ್ಷಗಾನ ಪ್ರಸಂಗಗಳ ಒಂದು ಹೊರೆಯೇ ಇತ್ತು. ಮತ್ತೆ ನನ್ನ ಮಾವ ಮತ್ತು ಅಜ್ಜ ಇಬ್ಬರು ಆ ಕಾಲದ ಪ್ರಸಿದ್ಧ ಅರ್ಥಧಾರಿಗಳು. ಹೀಗೆ ನನ್ನ ಪರಂಪರೆಯಲ್ಲಿಯೇ ಈ ಯಕ್ಷಗಾನ ಮುಂಚೆ ಇತ್ತು. ಅದು ಅದರ ಪ್ರಭಾವ ನನಗೂ ಬಂತು. ಯಕ್ಷಗಾನ ಕ್ಷೇತ್ರದಲ್ಲಿ ರಘು ಮಾಸ್ಟರ್ ಪರಿಚಯ ಇದೆ. ಇಂಥ ಪರಿಚಯ ಇರಬೇಕಿದ್ರೆ ಇವತ್ತು ಬೇರೆ ಬೇರೆ ಯುವಕರು ಭಾಗವತರೆಲ್ಲ ಬರ್ತಾ ಇದ್ದಾರೆ. ಅವರೆಲ್ಲರ ಸಂಗೀತಗಳನ್ನು ಕಲ್ತುಕೊಂಡು ಈ ಯಕ್ಷಗಾನ ನಿಜವಾದ ಭಾಗವತಿಯಲ್ಲಿ ಬಿಟ್ಟುಕೊಂಡು ಈ ಯಕ್ಷಗಾನ ಪದ್ಯ ಹೇಳುವ ಬದಲು ಸಂಗೀತ ಕಚೇರಿ ಆದಾಗ ಆಗೋದಿಲ್ವಾ? ಇದು ಎಷ್ಟು ಸರಿ? ಇದು ಮೂಲ ಹೊರಟು ಹೋದರೆ ಯಕ್ಷಗಾನಕ್ಕೆ ನಷ್ಟ ಅಲ್ವಾ? ಈ ಕುರಿತು ನಾನು ಬಹಳ ಜನರಲ್ಲಿ ಹೇಳಿದ್ದೆ. ಯಕ್ಷಗಾನವೇ ಬೇರೆ, ಶಾಸ್ತ್ರೀಯ ಸಂಗೀತವೇ ಬೇರೆ. ಆದ್ದರಿಂದ ದಯವಿಟ್ಟು ಯಾವ ಉತ್ತರಾದಿಯಲ್ಲಿ ದಕ್ಷಿಣಾದಿಯಲ್ಲಿ ಯಾವ ಸಂಗೀತವೇ ಇರಲಿ, ಸಿನಿಮಾ ಇರಲಿ ನಾಟಕ ಇರಲಿ, ಯಾವ ಸಂಗೀತವನ್ನು ಯಕ್ಷಗಾನದಲ್ಲಿ ಬೆಳೆಸಬೇಡಿ ಅಂತ ಹೇಳಿ ನಾನು ಕಂಠಾಘೋಷವಾಗಿ ಸಾರಿದ್ದೆ. ಕೆಲವರು ಒಪ್ಪಿಕೊಡ್ತಾರೆ, ಆದರೆ ಪ್ರಯೋಗದಲ್ಲಿ ಅದನ್ನು ತರುವುದಿಲ್ಲ. ದೊಡ್ಡ ದೊಡ್ಡ ಭಾಗವತರು, ಹೆಸರಾಂತ ಭಾಗವತರು ಕೂಡ ಇವತ್ತು ಜನರ ಅಪೇಕ್ಷೆಗಾಗಿ ಮಧ್ಯ ಮಧ್ಯ ಸಿನಿಮಾ ಪದ್ಯವನ್ನು, ನಾಟಕ ಪದ್ಯವನ್ನು ಇತ್ಯಾದಿಗಳನ್ನು ಹಾಡ್ತಾರೆ. ಉತ್ತರಾದಿ ದಕ್ಷಿಣಾದಿ ಹಾಡ್ತಾರೆ. ಆದರೆ ಅದು ನಿಜವಾಗಿ ಯಕ್ಷಗಾನಕ್ಕೆ ಭೂಷಣವೂ ಅಲ್ಲ, ಯಕ್ಷಗಾನದ ಕಲೆಯೂ ಕೂಡ ಭೂಷಣ ಅಲ್ಲ. ಇವಾಗ ನಿಜವಾದ ಭಾಗವತಿಗೆ ಮರೆಯಾಗ್ತದೆ ಅಂತೇಳಿ ಒಂದು ಕಲೆಗೆ ಹಿನ್ನಡೆ ಅಂತ. ಹೀಗ ಆಗದಿದ್ದಾಗ ಏನ್ ಮಾಡ್ಬೇಕು? ಭಾಗವತರಿಗೆ ನಿಮ್ಮ ಕಿವಿ ಮಾತೇನು? ಭಾಗವತರಿಗೆ ನಾನು ಹೇಳುವಂತ ಕಿವಿ ಮಾತಂದ್ರೆ, ಯಕ್ಷಗಾನಕ್ಕೆ ಭಾಗವತರಾಗಿ ಬರುವವರು ಯಕ್ಷಗಾನ ಏನೆಂಬುದನ್ನು ಮೊದಲು ತಿಳಿದು ಬರಬೇಕು. ಯಕ್ಷಗಾನದ ಸ್ವಂತಿಕೆ ಏನು, ಉಳಿದ ಕಲೆಗಳಿಗೂ ಯಕ್ಷಗಾನಕ್ಕೂ ಇರುವ ವ್ಯತ್ಯಾಸ ಏನು, ಯಕ್ಷಗಾನದ ಹಾಡುಗಾರನಾಗಿ ಹಾಡಬೇಕಾದ್ರೆ, ಭಾಗವತರಾಗಬೇಕಾದ್ರೆ ಅವನಲ್ಲಿ ಯಾವ ಬದ್ಧತೆ ಬೇಕು, ಇದನ್ನು ಚೆನ್ನಾಗಿ ಅರಿತವು ಮಾತ್ರ ಈ ಯಕ್ಷಗಾನದಲ್ಲಿ ಭಾಗವತರಾಗಬೇಕು. ಯಾಕಂದರೆ ಬರೀ ಹಾಡಿದರೆ ಮಾತ್ರ ಸಾಲದು, ಇಡೀ ಪ್ರದರ್ಶನದ ಹೊಣೆಗಾರಿಕೆ ಇರುವುದು ಭಾಗವತನಿಗೆ. ಇಡೀ ಕಥೆ ನಡೆಸಬೇಕಾದವನವನು. ಆಸ್ಥಾನಮಯ ಬದ್ಧತೆ, ಅದರ ಪ್ರಾಮುಖ್ಯತೆ ತಿಳಿದು ಬರಬೇಕು. ಅದಕ್ಕಾಗಿ ನಮ್ಮ ಯಕ್ಷಗಾನದಲ್ಲಿ ಭಾಗವತನ 1ನೇ ವೇಷಧಾರಿ ಅಂತ ಕರೆಯುವುದು. ಸೂತ್ರಧಾರ. ಇವಾಗ ಇತ್ತೀಚಿನ ಬೆಳವಣಿಗೆಯಲ್ಲಿ ಈ ಯಕ್ಷಗಾನಕ್ಕೆ ಬೇರೆ ಬೇರೆಯವರು ಯಕ್ಷಗಾನ ಪ್ರಸಂಗ ರಚನೆ ಮಾಡಲಿಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಅದರಲ್ಲಿ ಹೇಗೆ ಅಂತಂದ್ರೆ, ಒಬ್ಬ ಕತೆ ಹೇಳ್ತಾನೆ, ಮತ್ತೊಬ್ಬ ಪದ್ಯ ರಚನೆ ಮಾಡ್ತಾನೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಪದ್ಯ ಬರೆಯವನು ಎಲ್ಲೋ ಮೂಲೆ ಹೋಗ್ಬಿಟ್ಟಿರ್ತಾನೆ, ಕತೆ ಬರೆಯೋನು ಮಾತ್ರ ಪ್ರಚಲದಲ್ಲಿ ಇರ್ತಾನೆ. ಇದು ಎಷ್ಟು ಸರಿ? ಇದು ನನಗೆ ಸ್ವಂತ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ. ಮಂಗಳೂರಿನ ಒಬ್ಬರು ಬಂದು ಒಂದು ಕತೆ ಹೇಳಿ ನನ್ನ ಹತ್ರ ಪದ್ಯ ಬರ್ಕೊಡ್ಲಿಕ್ಕೆ ಹೇಳಿದರು. ನನಗೆ ಇಷ್ಟ ಇರಲಿಲ್ಲ, ಆದರೆ ಒಟ್ಟು ಅವರು ಮಂಗಳೂರಿಂದ ಬಂದಿದ್ದಾರೆ ಅಂತ ಬರೆದು ಕೊಟ್ಟೆ. ಅವರು ಬೇಕಾಗಿ ಅಲ್ಲ, ಮುಂದೆ ಪ್ರಯೋಗವಾಗುವಾಗ ತನ್ನ ಹೆಸರನ್ನು ಹಾಕಿ ಇಂಥವರ ವಿರಚಿತ ಅಂತ ಅವರ ಹೆಸರನ್ನು ಹಾಕಿದರು. ಅದು ನನಗೆ ಬಹಳ ನೋವಾಯಿತು. ಅದು ಸರಿಯಲ್ಲ ಅಂತ ಅವರಿಗೆ ನಾನು ಫೋನ್ನಲ್ಲಿ ಹೇಳಿದೆ. ಆ ಮನುಷ್ಯನಿಗೆ ಅರ್ಥ ಆಯಿತು. ಅವರು ಪುನಃ ನನ್ನ ಹತ್ರ ಕ್ಷಮೆ ಕೇಳಿದರು. ಕ್ಷಮೆ ಕೇಳುವಂಥ ಅಗತ್ಯ ಏನಿಲ್ಲ, ಆದರೆ ಮುಂದೆ ಇನ್ನು ಈ ಕೆಲಸ ಮಾಡಬೇಡಿ. ನಿಜವಾದ ಪ್ರಸಂಗಕರ್ತ ಅಂದರೆ ಯಾರು ಪದ್ಯ ಬರೀತಾನೋ ಅವನೇ ಪ್ರಸಂಗಕರ್ತ, ಯಾರು ಕತೆ ಬರೀತಾನೋ ಅವ ಕತೆಗಾರ ಅಂತ ಅವರಿಗೆ ಮಂದಟ್ಟು ಮಾಡಿದೆ. ಅವರಿಗೆ ಅದು ಅರ್ಥ ಆಯಿತು, ಕ್ಷಮೆ ಕೇಳಿದರು. ಇವತ್ತು ಬೇರೆ ಬೇರೆ ರೀತಿಯ ಸರ್ಕಸ್ಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಬರಬಾರ್ದಿದ್ದನ್ನ ತರಬಾರ್ದಿದ್ದನ್ನ ರಂಗಸ್ಥಳದ ತುರುಕ್ತಾ ಇದ್ದಾರೆ. ಯಕ್ಷಗಾನಕ್ಕೆ ಈ ಹೊರಗಡೆಯಿಂದ ತುರುವಿಕೆಯ ಅವಶ್ಯಕತೆ ಉಂಟಾ? ಇದು ಬಹಳ ತಪ್ಪು ಅಂತ ನಾನು ಮುಕ್ತ ಕಂಠದಿಂದ ಹೇಳ್ತೇನೆ. ಏನೋ ಈ ವ್ಯಾವಹಾರಿಕವಾಗಿ ಅದನ್ನು ಮಾಡ್ತಾರೆ ಬಿಟ್ಟರೆ ಅವರಿಗೂ ಕೂಡ ಇದರ ಪರಿಜ್ಞಾನ ಇಲ್ಲ. ಮೇಳವನ್ನು ನಡೆಸುವಂಥ ಯಜಮಾನರಿಗೂ ಕೂಡ ಇದರ ಪರಿಜ್ಞಾನ ಇಲ್ಲ. ಅವರಲ್ಲಿ ಕೇಳಿದರೆ, ಹೌದಯ್ಯ ನೀವು ನಿಮ್ಮ ಪ್ರಿನ್ಸಿಪಲನ್ನು ಹೇಳಿದರೆ ನಮ್ಮ ವ್ಯವಹಾರ ಸಾಗುವುದಿಲ್ಲ ಅಂತ ಹೇಳ್ತಾರೆ. ಆದರೆ ನಿಜವಾಗಿ ತಿಳಿದ ಒಬ್ಬ ಯಜಮಾನ ಅದನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಉದಾಹರಣೆಗೆ ನಾನು ಹೇಳ್ತೇನಲ್ಲ, ಹನುಮಗಿರಿ ಮೇಳದವರು ಎಷ್ಟು ವರ್ಷದಿಂದ ಬರೇ ಪೌರಾಣಿಕ ಕಥೆಗಳನ್ನು ಆಡ್ತಾ ಇದ್ದಾರೆ. ಆ ಕಥೆಯಲ್ಲಿ ಹೊಸತನವನ್ನು ತಂದು ಅದನ್ನು ಜನರಿಗೆ ತೋರಿಸಿ ಇವತ್ತು ಜನರಿಗೆ ಅದನ್ನು ಮೆಚ್ಚುವಂತೆ ಮಾಡಿದ್ದಾರೆ. ಉದಾಹರಣೆಗೆ ಈ ವರ್ಷದ ಸಾಕೇತ ಸಾಮ್ರಾಜ್ಞಿ ಎನ್ನುವಂಥ ಪ್ರಸಂಗ ನೀವು ನೋಡಿ ನಿಮಗೆ ಎಷ್ಟು ಖುಷಿ ಆಗ್ತದೆ. ಅದು ಹಳೆಯ ಮದ್ಯವನ್ನು ಹೊಸ ಬಾಟಲಿಯಲ್ಲಿ ಹಾಕಿ ಕೊಟ್ಟಂಥದ್ದು. ಅಂಥದ್ದು ಬೇಕಾದಷ್ಟು ಮಾಡಬಹುದು ಪೌರಾಣಿಕ ಕಥೆಯಲ್ಲಿ. ಒಂದು ಯಕ್ಷಕವಿಗಳ ಪ್ರಪಂಚಕ್ಕೆ ಪರಿಚಯ ಇಲ್ಲದ ಒಂದು ಕಡೆ, ನೀವು ಮುಂಚೆನೆ ಕೇಳಿದ್ದೀರ ಒಂದು ಕಡೆ. ಆದರೆ ಯಕ್ಷಗಾನ ಪ್ರತಿಗಳನ್ನು ಇವತ್ತಿಗೂ ಕೆಲವು ಪ್ರಿಂಟೆಗಳೇ ಆಗಲಿಲ್ಲ. ಹೀಗಾದರೆ ಹೇಗೆ? ಹೌದು, ಮುಂಚೆ ಪ್ರಸಂಗಕರ್ತರಿಗೆ ಕೃತಿಗಳನ್ನು ಪ್ರಿಂಟ್ ಮಾಡುವಷ್ಟು ಧನಬಲ ಇರಲಿಲ್ಲ. ಪ್ರಿಂಟ್ ಮಾಡಿದರೂ ಕೂಡ ಅದು ಪುಸ್ತಕವಾಗಿ ಕೊಳಿತದೆ ಹೊರತು ಅದು ಇದಾಗುವುದಿಲ್ಲ. ವ್ಯಾಪಾರದಲ್ಲಿ ಅದು ಜನರು ತಗೊಳ್ತಿರಲಿಲ್ಲ. ಉದಾಹರಣೆಗೆ ನೋಡಿ, ಮೇಳದ ಕಲಾವಿದರು ಕೂಡ ಪ್ರಸಂಗ ಪ್ರತಿಯನ್ನು ತಕ್ಕೊಳ್ಳೋದಿಲ್ಲ.
ಒಂದು ಪ್ರಸಂಗ ಪುಸ್ತಕ ಇದ್ದರೆ ಸಾಕು, ಅವರು ಎಲ್ಲರಿಗೂ ಒಟ್ಟಿಗೆ ಒಂದು ಇಂಥ ಕಾಲ ಬಂದಿದೆ. ಹಾಗಿರುವಾಗ ಅವರು ಅದನ್ನು ಮುದ್ರಣ ಮಾಡಲಿಕ್ಕೆ ಹೋಗಲೇ ಇಲ್ಲ. ನನಗೂ ಕೂಡ ಹಾಗೆ ಆಗಿತ್ತು. ನನಗೆ ಮುದ್ರಣ ಮಾಡಲಿಕ್ಕೆ ಭಯ ಇತ್ತು. ಆದರೂ ಕೂಡ ನಮಗೆ ಕೆಲವು ಉದಾರಿಗಳು ಸಿಕ್ಕಿದ್ರು. ಒಂದು 10 ಪ್ರಸಂಗವನ್ನು ನಮ್ಮ ಉಪುಂದದವರು ಮಾಡಿದರು. ಕೊನೆಗೆ 5 ಪ್ರಸಂಗವನ್ನು ನಮ್ಮ ಅಕಾಡೆಮಿಯವರು ಮಾಡಿದರು. ಈಗ 15 ಪ್ರಸಂಗ ಈಗ ಪ್ರಿಂಟ್ ಆಗಿದೆ. ನಾನು ನನ್ನ ಕೈಯಿಂದ ಹಣ ಹಾಕಿ ಪ್ರಿಂಟ್ ಮಾಡಲಿಲ್ಲ, ಮಾಡಿದರೆ ಅದು ಪೂರೈಸುವುದೂ ಇಲ್ಲ. ನಿಜವಾಗಿಯೂ ಇವತ್ತು ಒಂದು ಒಳ್ಳೆಯ ಪ್ರಸಂಗ ನೋಡಿ ಅದನ್ನು ಮುದ್ರಣ ಮಾಡಲಿಕ್ಕಾಗಿ ಸಹಕರಿಸಬೇಕು ಅಂತ ನಾನು ಯಕ್ಷ ಪ್ರೇಮಿಗಳಲ್ಲಿ ಕಳಕಳಿ ವಿನಂತಿ ಮಾಡ್ತೇನೆ. ಇವಾಗ ನೀವು ಬರೆದಿರೋ ಅಷ್ಟು ಪ್ರಸಂಗಗಳಲ್ಲಿ ನಿಮಗೆ ಅತ್ಯಂತ ಖುಷಿ ಕೊಟ್ಟಿರೋದು, ತೃಪ್ತಿ ಕೊಟ್ಟಿರತಕ್ಕಂಥ ಪ್ರಸಂಗಗಳು ಯಾವುದು? ಮತ್ತು ನೀವು ಪ್ರಸಂಗಕರ್ತರಾಗಿ ಯಾರನ್ನ ಇಷ್ಟಪಡ್ತೀರಾ? ನಿಮಗೆ ಈ ಪ್ರಸಂಗ ರಚನೆ ಮಾಡಲಿಕ್ಕೆ ಪ್ರೇರಣೆ ಯಾರು? ಹೊಸ ಪ್ರಸಂಗಕರ್ತರಲ್ಲಿ ನಾನು ಹೆಚ್ಚು ಮೆಚ್ಚುವಂಥದ್ದು ಪೂಂಜರದ್ದು. ಮತ್ತು ಉಳಿದ ಅವರು ಒಳ್ಳೆಯ ವಿದ್ವಾಂಸರಿದ್ದಾರೆ, ಆದರೆ ಅದು ಯಕ್ಷಗಾನಕ್ಕೆ ನಾನು ಅಷ್ಟು ಮಾನ್ಯ ಮಾಡುವುದಿಲ್ಲ. ಇನ್ನು ಹಳೆಯ ಪ್ರಸಂಗಕರ್ತರಲ್ಲಿ ನಾನು ಪಾರ್ಥಿಸುಬ್ಬನ ಕೃತಿಗಳನ್ನು ಬಹಳ ಮೆಚ್ಚುತ್ತೇನೆ, ಅವನ ಪದ್ಯವನ್ನು ಬಹಳ ಮೆಚ್ಚುತ್ತೇನೆ. ಹಾಗೆ ನಮ್ಮ ವಿಷ್ಣು ಶರ್ಮರು ಅಂತ ಇಲ್ಲಿ ಅಜಪುರದವರು, ಅವರದ್ದು, ಹಾಗೆ ನಮ್ಮ ಧ್ವಜಪುರದ ನಾಗಪ್ಪಯ್ಯ ಮುಂತಾದಂಥ ಕವಿಗಳು ಪದ್ಯಗಳು ನಿಜವಾಗಿ ಕೇಳಲಿಕ್ಕೂ ಖುಷಿ ಆಗ್ತದೆ, ಹೇಳಲಿಕ್ಕೂ ಖುಷಿ ಆಗ್ತದೆ. ಇವಾಗ ಹೊಸ ಹೊಸ ಪ್ರಸಂಗ ರಚನೆ ಕಾರ್ಯಗಳಲ್ಲಿ ಪದ್ಯಗಳಲ್ಲಿ ಅದನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜಸ್ಟ್ ಪದಗಳ ಜೋಡಣೆ ಮಾಡಿಕೊಂಡು ಅದಕ್ಕೆ ಇವರು ತಾಳವನ್ನು ಹೊಂದಿಸ್ಕೊಳ್ತಾ ಇದ್ದಾರೆ. ಇದು ಎಷ್ಟು ಸರಿ? ಹೊಸ ಪ್ರಸಂಗಕರ್ತರು ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ? ಈಗ ನೀವು ಹೇಳ್ತಾ ಇರೋದು, ನೀವು ಹೇಳಿದ್ರಿಂದ ನನಗೀಗ ಅರ್ಥ ಆಯಿತು. ಆದರೆ ಅಂಥ ಪ್ರಸಂಗವನ್ನು ನಾನಿನ್ನೂ ನೋಡಲಿಲ್ಲ, ಕೇಳಲಿಲ್ಲ. ಅದು ಆದರೆ ನಿಜವಾಗಿ ತಪ್ಪಿರೋದು. ಅಂಥ ಪ್ರಸಂಗಗಳನ್ನು ನಾವು ಮಾನ್ಯ ಮಾಡಲೇಬಾರದು. ಅಟ್ಲೀಸ್ಟ್ ಪ್ರಸಂಗಕರ್ತನಿಗೆ ಛಂದಸ್ಸಿನ ಬಗ್ಗೆ ಅನುಭವ, ತಾಳ ರಾಗದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅದು ತಿಳಿವು, ಇದಿಷ್ಟಿದ್ರೆ ಮಾತ್ರ ಅವನ ಪ್ರಸಂಗದ ರಚನೆ ಕೊಡಬೇಕು. ಇಲ್ಲದಿದ್ದರೆ ಅವನ ಪ್ರಸಂಗ ಕಥೆಯೋ ನಾಟಕವೋ ಏನೋ ಬೇರೆ ಆಗ್ತದೆ, ಅದು ಪ್ರಸಂಗ ಆಗೋದಿಲ್ಲ. ಒಂದು 2 ದೋಣಿ ಕಾಲು ಹಾಕಿದ್ದಲ್ಲ, 3 ದೋಣಿ ಒಳಗಡೆ ಕಾಲಿಟ್ಟಿದ್ರು. ಈ 3 ದೋಣಿ ಒಳಗೆ ಕಾಲಿಟ್ಟು ಹೇಗೆ ಯಶಸ್ವಿ ಆದ್ರಿ ನೀವು? ಸಂಸಾರ ನಿಭಾಯಿಸಬೇಕು, ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡಬೇಕು, ಹೇಗೆ ನಿಭಾಯಿಸಿದ್ರಿ? ಅದು ದೇವರು ಎಲ್ಲರಿಗೂ ಒಂದು ಪ್ರತಿಭೆಯನ್ನು ಕೊಟ್ಟಿರ್ತಾನೆ. ನನ್ನ ಸಾಧನೆ ಅಂತ ನಾನು ಹೇಳುವ ಮೊದಲು ಅದು ದೇವರು ನನಗೆ ಅನುಗ್ರಹಿಸಿದ ಒಂದು ಮಹಾಕರುಣೆ, ಮಹಾಪ್ರಸಾದ ಅಂತ ನಾನು ತಿಳ್ತೇನೆ. ಅಧ್ಯಾಪಕನಾಗಿ ನಾನು ಒಬ್ಬ ಉತ್ತಮ ಅಧ್ಯಾಪಕ ಅಂತ ನನಗೆ ಶಿಕ್ಷಣ ಕ್ಷೇತ್ರದಲ್ಲಿ ನನಗೆ ಸಿಕ್ಕಿದೆ, ಪ್ರಶಸ್ತಿ ಸಿಕ್ಕಿದೆ. ಇತ್ತೀಚೆಗೆ ನನಗೆ ಒಬ್ಬರು ಏನೋ ಒಂದು ದೊಡ್ಡ ವಿದ್ಯಾಪೋಷಕ್ ಕಲಾರಂಗದವರದ್ದು, ಕಲಾರಂಗಲ್ಲ, ಅದು ಒಬ್ಬರು HS ಶೆಟ್ಟರ್ ಅಂತ, ಅವರು ವಿದ್ಯಾಪೋಷಕ್ ಅಂತ ಒಂದು ಪ್ರಶಸ್ತಿಯನ್ನು ಕೊಟ್ಟರು. ಶಿಕ್ಷಣ ಕ್ಷೇತ್ರದವರು ಮಾದರಿ ಶಿಕ್ಷಕ ಅಂತ ಕೊಟ್ಟರು. ಇದು ನನ್ನ ಸಾರ್ಥಕತೆ. ಯಾಕಂದರೆ ನಾನು ಯಾವ ಕೆಲಸವನ್ನು ಮಾಡ್ತೇನೋ ಆವಾಗ ಅದೇ ಕೆಲಸದಲ್ಲಿ ತಲ್ಲೀನಾಗ್ತೇನೆ, ಬೇರೆ ಕಡೆಗೆ ನಾನು ಮನಸ್ಸು ಹಾಯಿಸುವುದಿಲ್ಲ. ಆ ಲಕ್ಷಣಕ್ಕೆ ಸರಿಯಾಗಿ ನಾನು ಹೋಗ್ತೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಮಾಡಿದ ಕೆಲಸ ಅಷ್ಟು. ಆಮೇಲೆ ನಾನು ನಾಟಕಕ್ಕೆ ಹೋಗಿದ್ದೆ. ನಾಟಕದಲ್ಲಿ ಕೂಡ ಅಷ್ಟೇ, ನನಗೆ ಹಾಸ್ಯ ಅಂದರೆ ಭಾಳ ಸಂತೋಷ. ಹಾಸ್ಯ ಪಾತ್ರದಲ್ಲಿ 100 ನಾಟಕದಲ್ಲಿ ಭಾಗವಹಿಸಿದ್ದೆ. ಹೆಚ್ಚೇನು ನಿಮ್ಮಲ್ಲಿ ನಾನು ಹೆಗ್ಗಳಿಕೆ ಹೇಳಿಕೊಡುವುದಿಲ್ಲ. ನಾಟಕ ಕಂಪನಿಯಲ್ಲಿ ಕೂಡ ಹೋಗಿ ನಾನು ಗೌರವ ನಟನಾಗಿ 7-8 ನಾಟಕದಲ್ಲಿ ಭಾಗವಹಿಸಿದ್ದೆ. ಹೌದು, ನಾಟಕದಲ್ಲಿ. ಇನ್ನು ಯಕ್ಷಗಾನಕ್ಕೆ ಬಂದೆ. ದೇವರ ದಯೆಯಿಂದ ನಿಜವಾದ ಯಕ್ಷಗಾನ ಅಭಿಮಾನಿಗಳು ನನ್ನ ಪ್ರಸಂಗ ನೋಡಿ ನನ್ನನ್ನು ಮೆಚ್ಚಿಸಿದ್ದಾರೆ. ನನಗೆ ಎಷ್ಟೋ ಕಡೆಯಲ್ಲಿ ಸನ್ಮಾನಗಳನ್ನು ಕೊಟ್ಟಿದ್ದಾರೆ, ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಮೌಲ್ಯಾಧಾರಿತ ಪ್ರಸಂಗಕರ್ತರು ಬಿರುದು ಸಹಿತ ಕೊಟ್ಟಿದ್ದಾರೆ. ನಿಮಗೆ ಶೂದ್ರ ತಪಸ್ವಿನಿ ಯಶಸ್ವಿಗಿಂತ ನಿಮಗೆ ಅತ್ಯಂತ ಮೌಲ್ಯವಾದಂತಹ ಮಧುಮಾಧವಿ ಫೇಲ್ ಆದಾಗ ನಿಮಗೆ ಏನು ಅನಿಸ್ತು? ಕಲಾವಿದರ ಹಿಡಿತ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅನಿಸ್ತಾ? ಏನಾಗ್ತು? ಮಧುಮಾಧವಿ ಪ್ರಸಂಗದ ಬಗ್ಗೆ ನನಗೆ ನನ್ನ ಸಾಯುವವರೆಗೂ ನನಗೆ ಅದರ ಮೋಹ ತಪ್ಪಲಿಕ್ಕಿಲ್ಲ. ಯಾಕಂದರೆ ಆ ಪ್ರಸಂಗವನ್ನು ನಿಜವಾಗಿ ಮಿತ್ತಾರೆ ಅನ್ನುವಂಥ ದೃಷ್ಟಿಯಿಂದ ನಾನು ಬರೆದದ್ದೇ ಅಲ್ಲ. ಆ ಕಥೆ ಅಂತದ್ದು, ಅದರಲ್ಲಿ ಶೋಕರಸ ಬಿಟ್ಟರೆ ಬೇರೆ ಯಾವ ರಸವೂ ಇಲ್ಲ. ಆ ಒಂದು ಶೋಕರಸವನ್ನು ಬೆಳಗಿನವರೆಗೆ ಯಾವ ಪ್ರೇಕ್ಷಕ ಸಹಿಸ್ತಾನೆ, ಹೇಗೆ ಅದು ಯಶಸ್ಸುಗೊಳ್ತದೆ ಅನ್ನೋ ಪರವೇ ನನಗಿಲ್ಲ. ಅದನ್ನು ಒಬ್ಬ ಸ್ತ್ರೀ, ಒಬ್ಬರು ಹೆಂಗಸು, ಅವ್ರ ಹೆಸರು ಹೇಳುವುದಿಲ್ಲ. ಸರ್, ಇದು ಏನೇ ಆಗಲಿ, ಇದಕ್ಕೆ ಏನು ಕೊಡಬೇಕಾದ್ರೂ ನಾನು ಕೊಡ್ತೇನೆ, ಇದನ್ನು ಪ್ರಸಂಗ ಮಾಡಲೇಬೇಕು ಅಂತ ಒಬ್ಬರು ಪತಿವ್ರತಾ ನಾರಿ, ನಾನು ಅವರ ಹೆಸರು ಹೇಳುವುದಿಲ್ಲ, ಅವರು ನನಗೆ ಸೂಚಿಸಿದರು ಈ ಕಥೆ ಬರಲೇಬೇಕು ಅಂತ. ಅವರಿಗಾಗಿ ಬರೆದದ್ದು ಮತ್ತು ಆ ಮಾನವಿಗಾಗಿ ಬರೆದದ್ದು. ಪುರಾತನ ಕಾಲದಲ್ಲಿಯೂ ಹೆಣ್ಣನ್ನು ಹೇಗೆ ಶೋಷಣೆ ಮಾಡಿದರು ಅದನ್ನು ಸಮಾಜಕ್ಕೆ ತೋರಿಸ್ಬೇಕು ಅಂತ ನನ್ನ ಹೃದಯದಲ್ಲಿ ಮೂಡಿದಂಥ ಒಂದು ಆ ಭಾವನೆಗೆ ಸರಿಯಾಗಿ ಬರೆದದ್ದು. ಯಾರನ್ನು ಸಂತೋಷಗೊಳಿಸಲಿಕ್ಕಾಗಿಯೂ ಅದು ಹಣ ಮಾಡ್ತಂಥದ್ದು ಕೂಡ ಅಲ್ಲ, ಆದರೆ ಅದು ನನ್ನ ಮನಸ್ಸಿನಲ್ಲಿ ಮೂಡಿದಂಥ ಒಂದು ಬಯಕೆಯನ್ನು ತೀರಿಸಬೇಕು ಅಂತ ಆಡಿದಂಥ ಪ್ರಸಂಗ. ಅದು ನಿಜವಾಗಿ ಸ್ವಲ್ಪ
ಆ, ತೊಂದರೆ ಆಯಿತು. ಆದರೆ ಮುಂದೆ ಅದನ್ನು ಪ್ರಜ್ಞಾವಂತ ಪ್ರೇಕ್ಷಕರು ನೋಡಿ ತುಂಬ ಮೆಚ್ಚಿದರು. ಒಂದು ಕಡೆಯಲ್ಲಿ 10 ಪ್ರಯೋಗ ಆದದ್ದುಂಟು ಉತ್ತರ ಕನ್ನಡದಲ್ಲಿ. ಅಂತ ಒಂದು ಪ್ರಸಂಗ ಅದು ನನಗೆ ಬಹಳ ತೃಪ್ತಿ ಉಂಟು. ಇವಾಗ ರಘುಮಾಸ್ಟರ್ ಪ್ರಸಂಗದಲ್ಲಿ ಹೆಚ್ಚಾಗಿ ಸ್ತ್ರೀ ಸಂವೇದನೆಗಳು ಇರ್ತದೆ. ಅವಕ್ಕೆ ರಘುಮಾಸ್ಟ್ರದ್ದು ಸ್ವಲ್ಪ ಹೆಂಗಲ್ಲ ಏನೋ ತರ್ತಕ್ಕಂಥ ಮಾತು ಇದೆ. ನೀವೇನು ಹೇಳ್ತೀರಿ ಅದಕ್ಕೆ? ಹೆಂಗಾದ್ರು ಸತ್ಯ. ನನಗೆ ಕಣ್ಣೀರನ್ನು ಕಂಡ್ರೆ ನಾನು ಬಹಳ ಬೇಗ ಕರಗ್ತೇನೆ. ಯಾಕಂದ್ರೆ ಶೂದ್ರ ತಪಸ್ವಿನಿ ಸಹಿತ ಕಣಿ ಹೇಳಲು ಅಲ್ಲೂ ಸಹಿತ ಸ್ತ್ರೀ ಪದಾರ್ಥ ಪಾತ್ರ ಇದೆ. ನಿಮ್ಮ ಎಲ್ಲಾ ಪಾತ್ರಗಳು ನನಗೆ ಹೆಂಗರು ಅನ್ನೋದು ಸತ್ಯ. ಎಷ್ಟೋ ಜನರು ಅದನ್ನು ಗುರುತಿಸಿದ್ದಾರೆ, ಕೇಳಿದ್ದಾರೆ, ಹೇಳಿದ್ದಾರೆ. ನನಗೆ ನನ್ನ ಹೃದಯ ಬಹಳ ಬೇಗ ಕರಗಿ ಬಿಡ್ತದೆ. ದುಃಖರಸ, ಕರುಣಾರಸ ಅನ್ನೋದು ನನ್ನ ಮಾತ್ರ ತಾಯಿ ಕೊಟ್ಟಂಥ ಒಂದು ರಸ ಅದು. ಯಾಕಂದರೆ ನಾನು ಸಂಸಾರದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ಕಂಡವ, ನೋವನ್ನು ಉಂಡವ. ಆದ್ದರಿಂದ ನನಗೆ ಕರುಣಾರಸ ಬಹಳ ಪ್ರಿಯವಾದದ್ದು. ಕರುಣಾರಸ ಪ್ರಿಯವಾದರೂ ಕೂಡ ನಾನು ಹಾಸ್ಯರಸವನ್ನು ಮೆಚ್ಚಿ ಮಾಡಿದ್ದೇನೆ. ದೇವರು ನನಗೆ ಆ ಎಲ್ಲ ಅನುಕೂಲತೆಯನ್ನು ಕೊಟ್ಟಿದ್ದಾನೆ ಸ್ವಾಮಿ. ನಿಮ್ಮ ಫ್ಯಾಮಿಲಿ ನಿಮಗೆ ಹೇಗೆ ಸಪೋರ್ಟ್ ಮಾಡ್ತೀವಿ ಇದಕ್ಕೆಲ್ಲ? ಎಷ್ಟೋ ರಾತ್ರಿಗೆ ಬರ್ತಾರೆ, ಎಲ್ಲೋ ಹೋಗ್ತಾರೆ, ಏನೋ ಮಾಡ್ತಾರೆ. ಒಂದು ರೀತಿ ಅವರಿಗೆ ಒಂದು ಟೆನ್ಷನ್ ಇರ್ತದಲ್ಲ. ಸುಳ್ಳಿಗೆ ನನ್ನ ಧರ್ಮಪತ್ನಿ ಬಹಳ ಆಕ್ಷೇಪ ಮಾಡಿದ್ಲು. ಯಾಕಂದ್ರೆ ಆಗಾಗ ನಾನು ಅಸೌಖ್ಯದಲ್ಲಿ ಬಿದ್ದಾಗ ಸಾಕ ಇನ್ನೂ ಹೋಗ್ತೀರಾ ನೀವು ಅಂತ ನನ್ನನ್ನು ಜರ್ದಿದ್ದಾಳೆ. ಆದರೆ ಮುಂದೆ ಪ್ರೇಕ್ಷಕರು ನೋಡಿದವರು ಹೊಗಳಿದಾಗ, ನನ್ನನ್ನು ಹೊಗಳಿದಾಗ ಅವಳಿಗೂ ಕೂಡ ಸಂತೋಷ ಆಗಿ ಸಾಧ್ಯವಾದಷ್ಟು ಮಾಡಿಯಪ್ಪ, ನಾನು ನಿಮಗೆ ಅಡ್ಡ ಬರುವುದಿಲ್ಲ ಅಂತ ನನಗೆ ಅವಳು ಸಹಾಯಕಳಾಗಿಯೇ ಬಂದಿದ್ದಾಳೆ. ಈ ಕ್ಷೇತ್ರದಲ್ಲಿ, ಒಟ್ಟು ಕ್ಷೇತ್ರದಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಅತ್ಯಂತ ಖುಷಿ ಕೊಟ್ಟಿರ್ತಕ್ಕಂಥದ್ದು, ಜೀವನದಲ್ಲಿ ಮರೀಲಿಕ್ಕಾಗದೇ ಇರ್ತಕ್ಕಂಥ ಘಟನೆ, ಹಾಗೆ ಖುಷಿಯ ಜೊತೆಗೆ ನೋವು ಸಹಿತ ಬಂದಿರ್ತದೆ, ಯಾವ ಘಟನೆಗಳು ನೆನಪಿದೆಯಾ ನಿಮಗೆ? ಯಕ್ಷಗಾನ ಅರ್ಥಧಾರಿಗಳಿಗೆ ಪೊಳಲಿ ಶಂಕರನಾರಾಯಣ ಶಾಸ್ತ್ರಿಗಳು ಅಂತ, ಅವರ ಎದುರಿಗೆ ಒಂದು ಅಭಿಮನ್ಯುವಿನ ಪಾತ್ರ ಮಾಡಬೇಕಾಗಿ ಬಂತು. ನನ್ನನ್ನೆಲ್ಲ ಒತ್ತಾಯಿಂದ ಕೂರಿಸಿದರು. ಅಂದು ನಾನು ಮಾಡಿದ ಅಭಿಮನ್ಯುವನ್ನು ಮೆಚ್ಚಿ ಆ ಶಾಸ್ತ್ರಿಗಳು ಆಯ್ದಾರಾಗಿ ಮನಪೂರ್ತಿಯಾಗಿ ಶಾಬಾಸ್ ಮೊಮ್ಮಗನೇ ಅಂತ ಹೇಳಿದರು. ಅದು ನನಗೆ ಮರೆಯಲಾಗದಂಥ ಒಂದು ಸಂತೋಷದ ಗಳಿಗೆ. ಇನ್ನು ದುಃಖದ ಗಳಿಗೆ ಅಂದರೆ ನಾನು ನೀವು ಆಗ ಹೇಳಿರಲ್ಲ, ವಧುಮಾಧವಿಯನ್ನು ನೋಡಿದಾಗ ನನಗೆ ಬಹಳ ನೋವಾಗ್ತಾ ಇತ್ತು. ಒಂದು ಕುಂದಾಪುರದಲ್ಲಿ ಒಂದು ದಿವಸ ನೋಡಿ ಇಡೀ ಕಥೆಯನ್ನು ನೋಡಿ ಮುಗಿದ ನಂತರ ಚೌಕಿಗೆ ಬಂದೆ. ಚೌಕಿಯಲ್ಲಿ ಕೂತಾಗ ಒಂದು ಬ್ರಾಹ್ಮಣ ಹೆಂಗಸು, ಹುದಿ ಹೆಂಗಸು ಜಲ್ಲೂರಿಕೊಂಡು ಸೀದಾ ಚೌಕಿಗೆ ಬಂದರು. ಇಲ್ಲಿ ಆ ಪ್ರಸಂಗ ಬರೆದ ಒಬ್ಬ ಮನುಷ್ಯ ಇದ್ದಾನಂತಲ್ಲ, ಎಲ್ಲಿದ್ದಾನೆ ಅಂತ ಕೇಳ್ತಾ ಬಂದರು ಅವರು. ಅದು ವೇಷಧಾರಿಗಳು ತೋರಿಸಿದ್ದು ನನ್ನನ್ನು ನೋಡಿ, ಅದೇ ಮಾಸ್ಟರ್ ಅವರು ಅಂತ ಹೇಳಿದ್ರು. ಹತ್ತಿರ ಬಂದರು, ಮಗ ಇದು ಯಾರು ಹೇಳಿದ್ದು ನಿನಗೆ? ಇಂಥದ್ದೆಲ್ಲ ಉಂಟ ಲೋಕದಲ್ಲಿ, ಪುರಾಣದಲ್ಲಿ ಬರ್ತದ ಅಂತ ನನಗೆ ಜೋರು ಮಾಡಿ ಕೇಳಿದರು. ಹಾಗೆ ನಾನು, ಅಮ್ಮ ನಾನು ಕಲ್ಪಿಸಿ ಬರೆದದ್ದಲ್ಲ, ಪುರಾಣದಲ್ಲಿಯೂ ಯಯಾತಿಯ ಮಗಳಾದ ಮಾಧವಿಗೆ ಇಂಥ ಸಂಕಷ್ಟ ಬಂದಿತ್ತು. ಈಗ ಮಾತ್ರ ಅಲ್ಲ, ಹಿಂದಿನ ಕಾಲದಲ್ಲಿಯೂ ಕೂಡ ಹೆಣ್ಣನ್ನು ಈ ರೀತಿಯಲ್ಲಿ ಶೋಷಿಸ್ತಾರೆ ಅಂತ ಉಂಟು ಅಮ್ಮ. ಅದನ್ನು ತೋರಿಸುವ ಉದ್ದೇಶಕ್ಕಾಗಿ ನಾನು ಈ ಪ್ರಸಂಗ ಬರೆದೆ, ನೋವಾದರೆ ಕ್ಷಮಿಸಿ ಅಂತ ಕೈ ಮುಗಿದೆ. ಆಗ ಅಮ್ಮ ಕಣ್ಣೀರು ಸುರಿಸುತ್ತಾ ನನ್ನ ತಲೆಯ ಮೇಲೆ ಕೈ ಹಾಕಿ ಒಳ್ಳೆಯದಾಗು ಮಗನೆ ಅಂತ ಹೇಳಿ ಹೋದರು. ಇದು ನನಗೆ ಕಣ್ಣೀರು ಸುರಿಸಿದ ಒಂದು ಪ್ರಸಂಗ. 2020ಕ್ಕೆ ಬಂದರೆ ಇವಾಗ ಕೊಂಡದ ಕೋಳಿ ಅಥವಾ ಯಾಜಿ ನಂತರ ಯಾರು ಹೇಳ್ತಕ್ಕಂಥ ಒಬ್ಬ ಕಲಾವಿದರು ನಮಗೆ ಸೃಷ್ಟಿ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಇವತ್ತು ಸ್ತ್ರೀ ಪಾತ್ರದಲ್ಲಿ ಇವರು ಶಶಿಕಾಂತ್ ಶೆಟ್ಟಿ ನಿಜವಾಗ್ಲೂ ಸ್ವಲ್ಪ ಅಧ್ಯಯನಗಳಿದೆ, ಇದು ಮಾಡ್ತಾರೆ. ಹೀಗಾದರೆ ಹೇಗೆ ಯಕ್ಷಗಾನ ಉಳಿಯೋದು ಹೇಗೆ? ಇತ್ತೀಚೆಗೆ ನಾನು ಹೆಚ್ಚು ಆಟ ನೋಡಿದವನಲ್ಲ. ಆ ಪಾತ್ರಧಾರಿಗಳ ಗುಣಮಟ್ಟ ಹೇಗುಂಟು ಅಂತ ನಾನು ನೋಡಿದೆ. ಯಾರ ಬಗ್ಗೆ ಯಾವ ಮಾತನ್ನು ಆಡುವುದಿಲ್ಲ. ಆದರೆ ಒಬ್ಬ ಸ್ತ್ರೀವೇಷಧಾರಿಯ ಪಾತ್ರವನ್ನು ನೋಡಿ ನನಗೆ ಸ್ವಲ್ಪ ಭರವಸೆ ಮೂಡಿತು. ಹಿನ್ನೆಲೆಯಲ್ಲಿ ಉದ್ದೇಶದಿಂದ ಯಕ್ಷಗಾನ ಬಂತು, ಅದ್ರದ್ದು ಗುರಿ ಮುಟ್ತದ, ಆಗ್ತದ? ನನಗೆ ಆಗ ಮರೆತ ವ್ಯಕ್ತಿ ಮತ್ತಾರಲ್ಲ, ಸುಧೀರ್ ಉಪ್ಪೂರ್ ಅಂತ ಒಬ್ಬ ಸ್ತ್ರೀವೇಷಧಾರಿ. ಅವನು ತನ್ನ ಪಾತ್ರ ತಿಳಿದು ಮಾಡ್ತಾನೆ, ಅಧ್ಯಯನವೂ ಇದೆ. ಅವನೊಬ್ಬ ಪದವೀಧರನೂ ಹೌದು. ಮತ್ತೆ ಹೇಳಿದ್ದನ್ನು ತೆಗೆದುಕೊಳ್ಳುವಂಥ ಒಂದು ಗುಣವೂ ಅವನಲ್ಲಿ ಉಂಟು. ಅವನು ಮುಂದೆ ಭಾಳ ಪ್ರೋಗ್ರೆಸಿವ್ ಬರ್ಬೋದು ಅಂತ ಅವನಲ್ಲಿ ಒಂದು ನಿರೀಕ್ಷೆ ಮಾಡಿದ್ದೇನೆ. ಇನ್ನು ಈಗ ನೀವು ಹೇಳಿದ ವಿಚಾರದಲ್ಲಿ ಏನು ಹೇಳಿದೆ ನೀವು? ಅಧ್ಯಯನ, ಹೊಸ ಪ್ರಸಂಗಗಳು, ದೇವಸ್ಥಾನದ ಮೇಳಗಳಲ್ಲೂ. ಹೌದೌದು. ಅಧ್ಯಯನ ಅಂದರೆ ವೇಷಧಾರಿಗೆ ಅಥವಾ ಹಿಮ್ಮೇಳದವರಿಗೆ ಅಧ್ಯಯನ ಇದ್ದರೆ ಯಾವುದೂ ಸಾಧ್ಯ ಆಗೋದಿಲ್ಲ. ಅವ ಇಲ್ಲಿಗೆ ಬರೋ ಮೊದಲು ಸ್ವಲ್ಪವಾದರೂ ಅದರಲ್ಲಿ ಅಧ್ಯಯನ ಮಾಡಲೇಬೇಕು. ಅಧ್ಯಯನಶೀಲ ಆದವನಿಗೆ ಮಾತ್ರ ಈ ಕಲೆ ಒಲಿತದೆ. ಅವನು ಕಲೆಯನ್ನು ಉಳಿಸಲುವಲ್ಲ, ಅಳಿಸಲುವಲ್ಲ. ಆದ್ದರಿಂದ ಅವನ ಮೇಲೆ ಇದೆ ಎಲ್ಲ ಹೊಣೆಗಾರಿಕೆ. ಅಧ್ಯಯನ ಬೇಕು.
ನಮಸ್ಕಾರ. ಗೆಳೆಯರೆ, ರಘು ಮಾಸ್ಟರ್ ತಂದೆ ಪ್ರಜನ್ನ ಶೆಟ್ಟಿ ಹಾಡುಗಾರಿಕೆ ಕೇಳುತ್ತಾ ಬೆಳೆದ ರಘು ಮಾಸ್ಟರ್ ಕುಂದಾಪುರ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಉಳಿವು ಕೊಟ್ಟ ಸ್ಥಳ. ಮುದ್ದಣ್ಣ ಪ್ರಭಾವ ಯಕ್ಷ ಸಾಹಿತ್ಯಕ್ಕೆ ಪ್ರೇರಣೆ. ಇವರ ಯಕ್ಷ ಪ್ರೇಮ ರಕ್ತಗತವಾಗಿ ಮುಂದುವರೆದಿದ್ದು ಮಗ ಡಾಕ್ಟರ್ ಮನೋಜ್ ಹವ್ಯಾಸ ಕಲಾವಿದ. ಶೈಲಜ ನೀರದ ಹೆಮ್ಮಕ್ಕಳಲ್ಲಿ ಶೈಲಜ ತಾಳಮದ್ದಲೆ ಅರ್ಥಧಾರಿ. ಮೊಮ್ಮಕ್ಕಳೇನೂ ಕಡಿಮೆ ಇಲ್ಲ. ಪತ್ನಿ ದೇವಕಿ ಗೋಹೆಡ್ ಫುಲ್ ಪರ್ಮಿಷನ್. ರಘು ಮಾಸ್ಟರ್ ಯಶಸ್ವಿನ ಗುಟ್ಟು. ಗೆಳೆಯರೆ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಯಕ್ಷಗಾನಂ ಗೆಲ್ಗೆ. ಜೈ ಕರ್ನಾಟಕ, ಜೈ ಹಿಂದ್.